ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀವಿ. ಅದನ್ನು ಫಸ್ಟಿಗೆ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ ರೀತಿ ಕಟ್ ಮಾಡಲಿಕ್ಕೆ ಉಂಟು. ಆಮೇಲೆ ಮುಂದೆ ಏನು ಮಾಡೋದು ಹೇಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಫ್ರೈ ಮಾಡಿ. ಇದನ್ನು ನೀವು ಆಲ್ಮೋಸ್ಟ್ ಒಂದು 3 ತಿಂಗಳವರೆಗೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಕೂಡ ಜಾಸ್ತಿ ದಿನ ಬರುತ್ತೆ. ಹೊರಗಡೆ ಇಟ್ಟರೆ ಏನಾಗುತ್ತೆ, ಮಧ್ಯೆ ಮಧ್ಯೆ ನಾವು ಚಮಚ ಎಲ್ಲ ಹಾಕ್ತಾ ಇರ್ತೀಲ್ವ, ಹಾಗಾಗಿ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದರೆ ಫ್ರಿಜ್ಜಲ್ಲಿ ನೀವು ಇಟ್ಟು ಬೇಕಾಗುವಾಗ ಸ್ವಲ್ಪ ಸ್ವಲ್ಪ ತೆಗೆದು ಬಿಸಿ ಮಾಡಿ ತಿನ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ಫಸ್ಟಿಗೆ ಕೊತ್ತಂಬರಿ ಕಾಳು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು 1 ಕಪ್ ಕೂಡ ನಾನು ಹಾಕಲ್ಲ, ಸ್ವಲ್ಪ ಫ್ರೈ ಮಾಡಲಿಕ್ಕೆ, ಜಾಸ್ತಿ ರೋಸ್ಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಶಾಖ ತಾಗಿಸ್ತಾರೆ ನೋಡಿ ಆ ರೀತಿ. ನಾನು ಕೊತ್ತಂಬರಿ ಕಾಳನ್ನು ಯಾವಾಗಲೂ ಹುಡಿ ಮಾಡಿ ಇಡ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲಲ್ವಾ, ಮಿಕ್ಸಿ ಜಾರಲ್ಲಿ ಹುಡಿ ಆಗಲ್ಲ, ಹಾಗಾಗಿ ಜಾಸ್ತಿನೇ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನೈಸಾಗಿ ಹುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇಲ್ಲಿ 1.5 ಚಮಚದಷ್ಟು ಮೆಂತೆಕಾಳು ಹಾಕ್ತಾ ಇದೆ. ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಉಂಟು. ಇದು ಹುಡಿ ಮಾಡಲಿಕ್ಕೆ ಉಂಟು ಇವಾಗ ಫ್ರೈ ಮಾಡಿ. ಹಾಗಾಗಿ ಉಪ್ಪಿನಕಾಯಿಗೆ ಇವತ್ತು ಎಷ್ಟು ಬೇಕು ನೋಡಿ ಅಷ್ಟೇ ಹಾಕಿ ನಾನು ಫ್ರೈ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರ ಕೂಡ ಹಾಕ್ತಾ ಇದ್ದೀನಿ, 1 ಕಪ್ಪಷ್ಟು. ಇದೆಲ್ಲ ನಾನು ಹುಡಿ ಮಾಡಿ ಸಪ್ರೇಟಾಗಿ ಇಡ್ತೀನಿ. ಮತ್ತು ಎಷ್ಟು ಬೇಕು ನೋಡಿ ಹುಡಿ ಅಷ್ಟನ್ನು ಹಾಕ್ತೀನಿ, ಆವಾಗ ನಿಮ್ಮ ಜೊತೆ ಕರೆಕ್ಟಾಗಿ ನಾನು ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿ ಇದನ್ನು ಎಲ್ಲವನ್ನು ಹುಡಿ ಮಾಡಿ ರೆಡಿ ಮಾಡಿ ಇಡೋಣ. ಇಲ್ಲಿ 3 kgಯಷ್ಟು ಚಿಕನ್ ತೊಗೊಂಡಿದ್ದೀವಿ, ಬೋನ್ಲೆಸ್ ಚಿಕನ್. ಇದನ್ನು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ನಾವು ಪೀಸ್ ರೀತಿ ಕಟ್ ಮಾಡಬೇಕು ನೋಡಿ. ಹೀಗೆ ಕಟ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಇದಕ್ಕಿಂತ ತುಂಬ ಸಣ್ಣದು ಬೇಡ, ತುಂಬ ದೊಡ್ಡದು ಕೂಡ ಬೇಡ. ಇವಾಗ ಎಲ್ಲ ರೆಡಿಯಾಗಿದೆ. ಚೆನ್ನಾಗಿ ತೊಳೆದು ಮೊದಲೇ ಆಮೇಲೆ ಪೀಸ್ ಮಾಡಿದ್ದು ಇದನ್ನು. ಇವಾಗ ಇದನ್ನು ಬೇಯಿಸಲಿಕ್ಕೆ ಇಡಲಿಕ್ಕೆ ಉಂಟು. ಬೇಯಿಸಲಿಕ್ಕೆ ಇಡುವಾಗ ಇದಕ್ಕೆ ಯಾವುದೇ ರೀತಿಯಲ್ಲಿ ನೀರೆಲ್ಲ ಏನು ಕೂಡ ಸೇರಿಸಲಿಕ್ಕಿಲ್ಲ. ಉಪ್ಪು ಹಾಗೂ ಅರಿಶಿನ ಇಷ್ಟನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡೋಣ. ಮತ್ತು ಬೇರೆ ಏನು ಕೂಡ ಇದಕ್ಕೆ ಎಕ್ಸ್ಟ್ರಾ ಸೇರಿಸೋದು ಬೇಡ. ತುಂಬ ಓವರಾಗಿ ಬೇಯಿಸಬೇಡಿ, ಸ್ವಲ್ಪ ಗಟ್ಟಿ ಇದ್ದರೆ ಪರವಾಗಿಲ್ಲ. ಓಕೆ, ಇವಾಗ ಚಿಕನ್ ಬೆಂದಿದೆ. ಸಪ್ರೇಟಾಗಿ ಅದರ ಸೂಪನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನಿಲ್ಲಿ ಮಸ್ಟರ್ಡ್ ಆಯಿಲ್, ಸಾಸಿವೆ ಆಯಿಲ್ ತಗೊಂಡ್ರೆ ತುಂಬ ಬೆಸ್ಟ್ ನಿಮಗೆ ಉಪ್ಪಿನಕಾಯಿ ಮಾಡುವಾಗ. ಸಾಸಿವೆ ಎಣ್ಣೆಯನ್ನು ಹಾಕಿ ಬೇಯಿಸಿದ ಚಿಕನ್ ಉಂಟು ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟು. ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಓವರಾಗಿ ಕೂಡ ಇಲ್ಲಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ, ಆವಾಗ ಸರಿಯಾಗುತ್ತೆ. ಇಲ್ಲದ್ರೆ ಕೆಲವೊಮ್ಮೆ ನೀರೆಲ್ಲ ಬಿಡುವ ಚಾನ್ಸಸ್ ಇರುತ್ತೆ. ಓಕೆ ನೋಡಿ, ಈ ರೀತಿ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಜ್ಯೂಸಿ ಕೂಡ ಇರಬೇಕದು, ತುಂಬ ಖಡಕ್ಕಾಗಿ ಫ್ರೈ ಮಾಡಬೇಡಿ. ಹೀಗೆ ಫ್ರೈ ಮಾಡೋದ್ರಿಂದ ಜಾಸ್ತಿ ಟೈಮ್ ತನಕ ಬರುತ್ತೆ, ಬೇಗನೆ ಕೆಡೋದಿಲ್ಲ. ಹಾಗಾಗಿ ಈ ರೀತಿ ಮಾಡೋದು. ಕೆಲವರು ಬೇಯಿಸಿದ ತಕ್ಷಣ ಕೂಡ ಹಾಕ್ತಾರೆ, ಆ ರೀತಿ ಮಾಡಿದರೆ ಅಷ್ಟು ಟೇಸ್ಟಾಗಿ ಬರಲ್ಲ. ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡಿ ತೆಗೆಯೋಣ. ಆಮೇಲೆ ಉಳಿದ ಎಣ್ಣೆಗೆ ಒಮ್ಮೆಲೆ ಎಣ್ಣೆ ಡ್ರೈ ಆಯ್ತಂತಾದರೆ ನೀವು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಬೋದು ಅಥವಾ ಮಸ್ಟರ್ಡ್ ಆಯಿಲ್ ಕೂಡ ಹಾಕ್ಬೋದು. ಅದೇ ಎಣ್ಣೆಗೆ ನಾನೇನು ಮಾಡ್ತಾಯಿದ್ದೀನಿ, 1 ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೂ 1 ಕಪ್ಪಷ್ಟು ಕಾಯಿ ಮೆಣಸು, ತುಂಬ ಖಾರವಾದ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಹಸಿ ಹಸಿಯಾಗಿ ಇರಲಿಕ್ಕುಂಟು. ಇದರಲ್ಲಿ ಬೆಳ್ಳುಳ್ಳಿ ಚೆನ್ನಾಗಾಗುತ್ತೆ ಆವಾಗ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1 ಕಪ್ಪಷ್ಟು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟಲ್ಲ, ನಾವು ತುಂಬ ಗ್ರೈಂಡಾಗಿ ಮಾಡಬಾರ್ದು, ಸ್ವಲ್ಪ ಅದು ದರ್ದರನೇ ಇರಬೇಕು, ಆವಾಗ ಚೆನ್ನಾಗಾಗುತ್ತೆ. ಇದರ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ. ಇವಾಗ ಕೊತ್ತಂಬರಿ ಪೌಡರ್ ನಾವು ಮಾಡಿದ್ವಿ ನೋಡಿ, ಅದನ್ನು ತಗೊಳ್ಳೋಣ. 3 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಹಾಕಿದ್ದೀನಿ. ಆಮೇಲೆ ದೊಡ್ಡ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಖಾರ ನೋಡಿಕೊಂಡು ಆಮೇಲೆ ಹಾಕ್ಬೋದು. ಮೆಂತ್ಯ ಪೌಡರ್ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಕೂಡ ಹಾಕೋಣ. ಆಮೇಲೆ ಜೀರಾ ಪೌಡರ್ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಓಕೆ, ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. 1 ನಿಮಿಷ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಡ. ನೋಡಿ ಕಲರ್ ಯಾವ ರೀತಿ ಬಂದಿದೆ, ಸೂಪರಾಗಿ ಬಂದಿದೆ. ಇವಾಗ ಸೂಪ್ ನಾವು ಸಪ್ರೇಟಾಗಿ ತೆಗೆದಿಟ್ಟಿದ್ವಿ ನೋಡಿ. ಒಮ್ಮೆಲೆ ಸೂಪ್ ಬಿಡಲಿಲ್ಲ ಅಂತೆ ಪರವಾಗಿಲ್ಲ, ಬಿಟ್ಟಿದೆ ಆದರೆ ಇದನ್ನು ನೋಡಿ ಈ ರೀತಿ ಹಾಕ್ತಾ ನೀವು ಡ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ತುಂಬ ನೀರಾಗಿ ಇಲ್ಲಿ ಉಪ್ಪಿನಕಾಯಿ ಮಾಡಲಿಕ್ಕಿಲ್ಲ. ಕೆಲವರಿಗೆ ಸ್ವಲ್ಪ ನೀರು ಗ್ರೇವಿ ಇದ್ದರೆ ಇಷ್ಟ, ಅಂಥವರು ಹಾಗೆಯೇ ಬಿಡ್ಬೋದು. ನನಗೆ ಅಷ್ಟು ಗ್ರೇವಿ ಇಷ್ಟ ಇಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮನೆಯಲ್ಲೇ ಮಾಡಿದ ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ.
ನನಗೆ ಉಪ್ಪಿನಕಾಯಿಗೆ ಗರಂ ಮಸಾಲ ಫ್ಲೇವರ್ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನಾನು. ನಿಮಗೆ ಇಷ್ಟ ಇದೆ ಅಂದರೆ ಜಾಸ್ತಿ ಹಾಕ್ಬೋದು. ಇವಾಗ ಚಿಕನ್ ಫ್ರೈ ಮಾಡಿದ್ದು ಹಾಕಿ ಉಪ್ಪನ್ನು ಹಾಕಿ 1 ಕಪ್ಪಷ್ಟು ನಾನಿಲ್ಲಿ ಲಿಂಬೆ ರಸವನ್ನು ಆ್ಯಡ್ ಮಾಡಿದ್ದೀನಿ. ಇದರೊಂದಿಗೆ ವೆನಿಗರ್ ಕೂಡ ಹಾಕ್ಲಿಕ್ಕುಂಟು, ಹಾಗಾಗಿ ಜಾಸ್ತಿ ಲಿಂಬೆ ರಸ ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲ ನಾನು 1 ಕಪ್ಪಷ್ಟು ಲಿಂಬೆ ರಸವನ್ನು ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ಸೂಪನ್ನು ಹಾಗೆ ಬಾಕಿಟ್ಟು ಅದನ್ನು ಹಾಕಿದರೆ ಆಯಿತು ನೀವು. ಇವಾಗ ಆಯಿಲೆಲ್ಲ ಮೇಲೆ ಬರ್ತಾ ಉಂಟು ನೋಡಿ, ಈ ರೀತಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ವೆನಿಗರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸ್ಟ್ರಾಂಗ್ ವೆನಿಗರ್ ಇರುತ್ತೆ ನೋಡಿ, ಅದನ್ನು ನೀರು ಬೆರೆಸಿದ್ದಲ್ವಾ ಅಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಪರ್ಫೆಕ್ಟ್ ಆಗಿದೆ ಇದು. ಈ ರೀತಿ ಎಣ್ಣೆ ಬಿಟ್ಟ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಕೆಲವರು ಕರ್ಬೇವು ಸೊಪ್ಪೆಲ್ಲ ಹಾಕ್ತಾರೆ, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ಸೂಪರ್ ಆಗುತ್ತೆ. ಖಾರ ಎಲ್ಲ ಕಮ್ಮಿದೆ, ಹುಳಿ ಎಲ್ಲ ಕಮ್ಮಿದೆ ಅಂತಾದರೆ ಉಪ್ಪು ಎಲ್ಲ ನೀವು ಆಮೇಲೆ ನೋಡಿಕೊಂಡು ಸೇರಿಸಿ. ಓಕೆ, ಇವಾಗ ರೆಡಿ ಆಯಿತು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಚಿಕನಿಗೆ ಇನ್ನೂ ಕೂಡ ಎಳಿಬೇಕು. ಚೆನ್ನಾಗಿದೆ, ಆದರೆ ಇನ್ನು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಎಳೆದ ಮೇಲೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಇದು ತಣ್ಣಗಾದ್ಮೇಲೆ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಮತ್ತು ಸ್ವಲ್ಪ ಸ್ವಲ್ಪ ತೆಗೆದು ಬಿಸಿ ಮಾಡಿ ತಿಂದರೆ ಆಯಿತು. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.